ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಕೆವಿನ್ ಓಯನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರ ಒಂದು ಪಾಡ್ಕಾಸ್ಟ್ ಗೆ ಕೆವಿನ್ ಓಯನ್ಸ್ ಅವರು ಸ್ಪೆಷಲ್ ಗೆಸ್ಟ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇಲ್ಲಿ ಅವರು ತುಂಬಾ ಅದ್ಭುತವಾದ ಮಾತುಕತೆಗಳನ್ನು ಕೂಡ ಆಡಿದ್ದಾರೆ ಅಂಡ್ ಅಷ್ಟೇ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಕೆವಿನ್ ಓಯನ್ಸ್ ಅವರು ಮ್ಯಾಟ್ ಕಾರ್ಡೋನಾ ಅಂದ್ರೆ ಜ್ಯಾಕ್ ರೈಡರ್ ಅವರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ. ಮ್ಯಾಟ್ ಕಾರ್ಡೋನಾ ಅವರು ತಾನು ಇಂಡಿ ರೆಸ್ಲಿಂಗ್ ನ ಕಿಂಗು ಅಂತ ಹೇಳ್ಕೊಂಡು ತಿರುಗ್ತಾನೆ. ನನಗೆ ಇಂಡಿ ರೆಸ್ಲಿಂಗ್ ತುಂಬಾನೇ ಇಷ್ಟ ಅಂಡ್ ನಾನು ಇದರ ಕಿಂಗು ಅಂತ ಅವನು ಎಲ್ಲಾ ಕಡೆ ಹೇಳ್ಕೊಂಡು ತಿರುಗ್ತಾ ಇರ್ತಾನೆ. ಆದ್ರೂ ಕೂಡ ಅವನು ಡಬ್ಲ್ಯೂ ಗೆ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಡಬ್ಲ್ಯೂ ಅವರು ನನ್ನನ್ನ ಸೈನ್ ಮಾಡ್ಕೊಂಡಿಲ್ಲ, ಡಬ್ಲ್ಯೂ ಅವರು ನನ್ನನ್ನ ಕರಿತಾ ಇಲ್ಲ. ನಾನೇನಾದ್ರೂ ಡಬ್ಲ್ಯೂ ಕಂಪನಿಯಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನನ್ನ ನಾನು ಬುಕ್ ಮಾಡ್ಕೊಂಡಿರುವೆ ಅಂತ ಅವನು ಹೇಳ್ಕೊಂಡು ತಿರುಗ್ತಾ ಇರ್ತಾನೆ. ನಿಜವಾಗ್ಲೂ ಅದು ಎಷ್ಟು ವಿಚಿತ್ರ ಅಲ್ವಾ? ಅಂಡ್ ಅದು ಸಿಟ್ ಅಂತನೂ ಕೂಡ ಅವರು ಕರೆದು, ಯಾರು ತನ್ನನ್ನು ತಾನು ಇಂಡಿ ರೆಸ್ಲಿಂಗ್ ನ ಕಿಂಗ್ ಅಂತ ಹೇಳ್ಕೊತಾನೋ ಅವನಿಗೆ ಇಂಡಿ ರೆಸ್ಲಿಂಗ್ ಅಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಇದ್ರ ಬಗ್ಗೆ ನಾನೇನು ಹೇಳೋಣ ಅಲ್ವಾ? ಸೊ ಅವನು ಡಬ್ಲ್ಯೂ ಗೆ ಬರಬೇಕು ಅಂತ ಆಸೆನಾದ್ರೂ ಯಾಕೆ ಇಟ್ಕೊಂಡಿದ್ದಾನೆ? ಯಾಕಂದ್ರೆ ಅವನು ಇಂಡಿ ರೆಸ್ಲಿಂಗ್ ನ ಕಿಂಗು. ಈ ರೀತಿ ಕೆಲಸಗಳನ್ನ ಮ್ಯಾಟ್ ಕಾರ್ಡೋನಾ ಅವರು ಮಾಡ್ತಾ ಇದ್ದಾರೆ ಅಂತ ಸೀದಾ ಮ್ಯಾಟ್ ಕಾರ್ಡೋನಾ ಅವರ ಬಗ್ಗೆ ಮಾತಾಡಿದ್ದಾರೆ. ಅಂಡ್ ಇದಕ್ಕೆ ರೀಸೆಂಟ್ ಆಗಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಕೂಡ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರೇ ಆಗ್ಲಿ ನನ್ನ ಹಸ್ಬೆಂಡ್ ಬಗ್ಗೆ ಮಾತಾಡದಲ್ಲೇ ಇರೋದಕ್ಕೆ ಆಗಲ್ವೇನೋ ಅಂತ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಇದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ ಅಂತ ಅನ್ಸುತ್ತೆ. ಇದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆನೂ ಕೂಡ ಕೆವಿನ್ ಓಯನ್ಸ್ ಅವರು ಮಾತಾಡ್ತಾ, ಬ್ರಾನ್ ಬ್ರೇಕರ್ ಅವ್ರನ್ನ ಈಗಲೇ ಅರೆಸ್ಟ್ ಮಾಡಬೇಕು. ಯಾಕಂದ್ರೆ ಅವನು ತನ್ನ ಬಾಡಿನ ಇನ್ನೂ ಕೂಡ ಚೆನ್ನಾಗಿ ತೋರಿಸೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಕ್ರೀಮ್ಸ್ ಗಳನ್ನ ಹಾಕೋತಾನೆ. ಸಿಕ್ಕಾಪಟ್ಟೆ ಡಾರ್ಕ್ ಆಗಿ ತೋರಿಸ್ಬೇಕು ಅಂತ ಟ್ಯಾನಿಂಗ್ ಕ್ರೀಮ್ಸ್ ಗಳನ್ನ ಹಾಕೋತಾನೆ ಬ್ರಾನ್ ಬ್ರೇಕರ್ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ಬ್ರಾನ್ ಬ್ರೇಕರ್ ಅವರ ಬಗ್ಗೆ ಮಾತಾಡಿದ್ದಾರೆ. ಐ ಥಿಂಕ್ ಬ್ರಾನ್ ಬ್ರೇಕರ್ ಅವರ ಜೊತೆ ಮಾತಾಡಬೇಕಾದ್ರೆ ಅಥವಾ ಮ್ಯಾಚ್ ಆಡಬೇಕಾದ್ರೆ ಅವರ ಕ್ರೀಮು ಕೆವಿನ್ ಓಯನ್ಸ್ ಅವರಿಗೆ ಇರಿಟೇಟ್ ಮಾಡುತ್ತೆ ಅನ್ಕೋತೀನಿ. ಅದಕ್ಕೋಸ್ಕರ ಅವರು ಬ್ರಾನ್ ಬ್ರೇಕರ್ ಅವರ ಬಗ್ಗೆನೂ ಕೂಡ ಈ ರೀತಿ ಮಾತಾಡಿದ್ದಾರೆ. ಏನೇ ಆಗ್ಲಿ, ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಗಳು ಕೂಡ ಕೆವಿನ್ ಓಯನ್ಸ್ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಚಾಡ್ ಗೇಬಲ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಚಾಡ್ ಗೇಬಲ್ ಅವರು ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದ್ರು ಅಂತ. ಬಟ್ ಅನ್ಫಾರ್ಚುನೇಟ್ ಆಗಿ ನಮ್ಮ ಚಾಡ್ ಗೇಬಲ್ ಅವರಿಗೆ ಇಂಜುರಿ ಆಗಿದೆಯಂತೆ. ಅವರಿಗೆ ಶೋಲ್ಡರ್ ಇಂಜುರಿ ಆಗಿದೆಯಂತೆ ಅಂಡ್ ಅದಕ್ಕೋಸ್ಕರ ಅವರು ಸರ್ಜರಿಗೂ ಕೂಡ ಒಳಪಡ್ತಾ ಇದಾರಂತೆ. ಸೊ ಸರ್ಜರಿ ಎಲ್ಲ ಮುಗಿಸ್ಕೊಂಡು ಅವರು ರಿಕವರಿ ಆಗಿ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬೇಕು ಇನ್ನ. ಅಂಡ್ ಅದಕ್ಕೋಸ್ಕರನೇ ಡಬ್ಲ್ಯೂ ಅವರು ರೀಸೆಂಟ್ ಮಂಡೇ ನೈಟ್ ರಲ್ಲಿ ಪೆಂಟಾ ಹಾಗೆ ಚಾಡ್ ಗೇಬಲ್ ಅವರ ನಡುವೆ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ನ ತೋರಿಸ್ತಾರೆ. ಅಂಡ್ ಅದರಲ್ಲಿ ನಮ್ಮ ಚಾಡ್ ಗೇಬಲ್ ಅವರಿಗೆ ಪೆಂಟಾ ಅವರು ಅಟ್ಯಾಕ್ ಕೂಡ ಮಾಡ್ತಾರೆ. ಆ ಒಂದು ಸೆಗ್ಮೆಂಟ್ ನ ತೋರಿಸಿ ಡಬ್ಲ್ಯೂ ಅವರು ಸದ್ಯಕ್ಕೆ ಚಾಡ್ ಗೇಬಲ್ ಅವ್ರನ್ನ ಕಂಪನಿಯಿಂದ ಹೊರಗಡೆ ಇಟ್ಟಿದ್ದಾರೆ. ಸೊ ಆದಷ್ಟು ಬೇಗ ರಿಕವರಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಸೊ ಬರೀ ಚಾಡ್ ಗೇಬಲ್ ಅವರಿಗೆ ಮಾತ್ರ ಇಂಜುರಿ ಆಗಿಲ್ಲ ಗಾಯ್ಸ್, ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನ ಅವ್ರಿಗೂ ಕೂಡ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಎಲ್ ಗ್ರಾಂಡೆ ಅಮೆರಿಕಾನ ಅವ್ರಿಗೂ ಕೂಡ ಶೋಲ್ಡರ್ ಇಂಜುರಿ ಆಗಿದೆಯಂತೆ ಅಂಡ್ ಅವರು ಕೂಡ ಸರ್ಜರಿಗೆ ಹೋಗ್ತಾ ಇದಾರಂತೆ. ನಿಜವಾಗ್ಲೂ ಬೇಜಾರಾಗುತ್ತೆ. ಒಂದೇ ಟೈಮ್ ಅಲ್ಲಿ ಇಬ್ಬರಿಗೆ ಸೇಮ್ ಜಾಗದಲ್ಲಿ ಇಂಜುರಿ ಆಗಿರೋದನ್ನ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಏನೇ ಆಗ್ಲಿ, ನಮ್ಮ ಚಾಡ್ ಗೇಬಲ್ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಇವರಿಬ್ರು ಕೂಡ ಆದಷ್ಟು ಬೇಗ ರಿಕವರಿ ಆಗ್ಲಿ ಅಂತ ಕೇಳ್ಕೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಅನ್ರಿಯಲ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ಅನ್ರಿಯಲ್ ಅಂತ ಒಂದು ಡಾಕ್ಯುಮೆಂಟರಿ ಸೀರೀಸ್ ನ ತಗೊಂಡ್ ಬರ್ತಾ ಇದ್ದಾರೆ ನೆಟ್ಫ್ಲಿಕ್ಸ್ ಅಲ್ಲಿ. ಅಂಡ್ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಏನೇನಾಗುತ್ತೆ ಅಂತೆಲ್ಲ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ತೋರಿಸಲಾಗುತ್ತೆ. ಅಂಡ್ ಈ ಒಂದು ಡಾಕ್ಯುಮೆಂಟರಿಯ ಮೊದಲ ಸೀಸನ್ ನಮಗೆ ಜುಲೈ 29ನೇ ತಾರೀಕು ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಸೊ ಡಬ್ಲ್ಯೂ ಅವರು ಸೀಸನ್ ಗಳ ಗಟ್ಟಲೆ ಈ ಒಂದು ಡಾಕ್ಯುಮೆಂಟರಿನ ತಗೊಂಡ್ ಬರ್ತಾ ಇದ್ದಾರೆ. ಅಂದ್ರೆ ಡಬ್ಲ್ಯೂ ಅನ್ರಿಯಲ್ ಸೀಸನ್ 1, ಸೀಸನ್ 2, ಸೀಸನ್ 3 ಅಂತ ಗೊತ್ತಿಲ್ಲ ಎಷ್ಟು ಬಾರಿ ಈ ಸೀಸನ್ಸ್ ಗಳನ್ನ ತಗೊಂಡ್ ಬರ್ತಾರೋ ಅಂತ. ಮೊದಲ ಸೀಸನ್ ಅಲ್ಲಿ ಟೋಟಲ್ ಆಗಿ 5 ಎಪಿಸೋಡ್ಸ್ ಗಳು ಇರುತ್ತಂತೆ. ಸೊ ನೋಡ್ಬೇಕು ಎಷ್ಟು ಇದರಲ್ಲಿ ಡಬ್ಲ್ಯೂ ಅವರು ಎಕ್ಸ್ಪೋಸ್ ಮಾಡ್ತಾರೆ ಅಂತ. 29ನೇ ತಾರೀಕು ಜುಲೈ ತಿಂಗಳಲ್ಲಿ ಈ ಒಂದು ಡಾಕ್ಯುಮೆಂಟರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಖಂಡಿತವಾಗ್ಲೂ ನಾನು ನೋಡಿ ರಿವ್ಯೂನ ಕೊಡ್ತೀನಿ ಈ ಒಂದು ಡಾಕ್ಯುಮೆಂಟರಿಯಲ್ಲಿ ಡಬ್ಲ್ಯೂ ಅವರು ಯಾವ ಯಾವ ವಿಚಾರಗಳನ್ನ ರಿವೀಲ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲಿವ್ ಮಾರ್ಗನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಲಿವ್ ಮಾರ್ಗನ್ ಅವರಿಗೆ ಅನ್ಫಾರ್ಚುನೇಟ್ ಇಂಜುರಿ ಆಗಿದೆ. ಅಂಡ್ ಈಗ ಲಿವ್ ಮಾರ್ಗನ್ ಅವರ ಪ್ಲಾನ್ಸ್ ಗಳು ಏನೇನಿತ್ತು ಅಂತ ಒಂದು ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಡಬ್ಲ್ಯೂ ಅವರು ಲಿವ್ ಮಾರ್ಗನ್ ಅವರ ಒಂದು ಸಿಂಗಲ್ಸ್ ಮ್ಯಾಚ್ ನ ನಿಕ್ಕಿ ಬೆಲ್ಲಾ ಅವರ ಜೊತೆ ಪ್ಲಾನ್ ಮಾಡ್ತಾ ಇದ್ರಂತೆ. ಅಷ್ಟೇ ಅಲ್ಲ, ನಿಕ್ಕಿ ಬೆಲ್ಲಾ ಅಂಡ್ ಬ್ರಿ ಬೆಲ್ಲಾ ವರ್ಸಸ್ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಪ್ಲಾನ್ ಆಗಿತ್ತಂತೆ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಲಿವ್ ಮಾರ್ಗನ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಇಯೋಸ್ಕೈ ಅವರನ್ನು ಕೂಡ ಫೇಸ್ ಮಾಡಬೇಕಿತ್ತಂತೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ. ಅದಕ್ಕೋಸ್ಕರ ಮಂಡೇ ನೈಟ್ ರಲ್ಲಿ ಇವರ ನಡುವೆ ಒಂದು ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅನ್ಫಾರ್ಚುನೇಟ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರಿಗೆ ಇಂಜುರಿ ಆಗಿದ್ರಿಂದ ಇದೆಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಇಂಜುರಿ ಆದ್ರೆ ಒಂದೇ ಒಂದು ಒಳ್ಳೇದಾಗಿದೆ ಅಂತಾನೆ ಹೇಳ್ಬಹುದು. ಆ ಒಳ್ಳೆ ಕೆಲಸ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಲಿವ್ ಮಾರ್ಗನ್ ಅವರಿಗೆ ಇಂಜುರಿ ಆಗಿರೋದ್ರಿಂದ ರಾಕ್ಸಿನಿ ಪ್ರೀಸ್ ಅವ್ರನ್ನ ಲಿವ್ ಮಾರ್ಗನ್ ಅವರ ರಿಪ್ಲೇಸ್ಮೆಂಟ್
ಆಗಿ ತೋರಿಸೋದಕ್ಕೆ ಇನ್ನೂ ಕೂಡ ಈಸಿ ಆಗಿದೆ. ಫ್ಯೂಚರ್ ಅಲ್ಲಿ ಅಫ್ಕೋರ್ಸ್ ಈ ಒಂದು ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗ್ಲೇಬೇಕಿತ್ತು. ಯಾವ ರೀತಿ ನಮ್ಮ ಲಿವ್ ಮಾರ್ಗನ್ ಅವರು ರಿಯಾ ರಿಪ್ಲಿ ಅವ್ರನ್ನ ರಿಪ್ಲೇಸ್ ಮಾಡಿದ್ರು, ಅದೇ ರೀತಿ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಕೂಡ ಲಿವ್ ಮಾರ್ಗನ್ ಅವ್ರನ್ನ ರಿಪ್ಲೇಸ್ ಮಾಡಬೇಕಿತ್ತು. ಅಂಡ್ ಈಗ ಲಿವ್ ಮಾರ್ಗನ್ ಅವರಿಗೆ ಇಂಜುರಿ ಆಗಿರೋದ್ರಿಂದ ಡಬ್ಲ್ಯೂ ಅವರು ಆ ಒಂದು ಸ್ಟೋರಿನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಈಗಾಗಲೇ ನಮ್ಮ ರಾಕ್ಸಿನಿ ಪ್ರೀಸ್ ಹಾಗೆ ರೊಕೈಲ್ ಅವರ ಟ್ಯಾಗ್ ಟೀಮು ಕನ್ಫರ್ಮ್ ಆಗಿದೆ. ಅಂಡ್ ಆದಷ್ಟು ಬೇಗ ನಮ್ಮ ರೊಕೈಲ್ ಅವರು ರಾಕ್ಸಿನಿ ಪ್ರೀಸ್ ಅವರ ಜೊತೆ ಸೇರ್ಕೊಂಡು ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ. ಸೊ ಈ ರೀತಿ ಡಬ್ಲ್ಯೂ ಅವರು ಲಿವ್ ಮಾರ್ಗನ್ ಅವರ ರಿಯಲ್ ಇಂಜುರಿನ ಸ್ಟೋರಿ ಲೈನ್ ಆಂಗಲ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಕೇಶಿ ಅವರ ಬಗ್ಗೆ. ರೀಸೆಂಟ್ ಆಗಿ ಮತ್ತೊಮ್ಮೆ ನಮ್ಮ ರಿಕೇಶಿ ಅವರ ರಿಯಾಕ್ಷನ್ ಹೊರಗಡೆ ಬಂದಿದೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜೇವೂಸ್ ಅವರು ಕೋಡಿ ರೋಡ್ಸ್ ಅವರ ವಿರುದ್ಧ ಕಿಂಗ್ ಆಫ್ ದ ರಿಂಗ್ ನ ಸೆಮಿಫೈನಲ್ಸ್ ಅಲ್ಲಿ ಸೋತೋಗ್ತಾರೆ. ಅಂಡ್ ಅದಾದ್ಮೇಲೆ ಮತ್ತೊಮ್ಮೆ ನಮ್ಮ ರಿಕೇಶಿ ಅವರು ಹೇಳ್ತಾರೆ, ಸದ್ಯಕ್ಕೆ ನನ್ನ ಮಗು ಜೇವೂಸೋನ ಯಾರು ಡಬ್ಲ್ಯೂ ಅಲ್ಲಿ ಬುಕ್ ಮಾಡ್ತಾ ಇದ್ದಾರೋ ಅವರು ನಿಜವಾಗ್ಲೂ ಡಬ್ಲ್ಯೂ ಕಂಪನಿಯಿಂದ ಹೊರಟೋಗ್ಬಿಡ್ಬೇಕು. ಅವನು ಡಬ್ಲ್ಯೂ ಕಂಪನಿಯಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ. ಮೊದಲನೇದಾಗಿ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ರೈನು ಇಷ್ಟೊಂದು ಚಿಕ್ಕದಾಗಿತ್ತು. ಅಷ್ಟೇ ಅಲ್ಲ, ಅವನಿಗೆ ಮತ್ತೊಮ್ಮೆ ಅವಕಾಶ ಸಿಗ್ತಾ ಇದೆ ಅಂತ ಅನ್ಕೊಂಡಿದ್ ಕೂಡ್ಲೇನೆ ಅವರು ಕೋಡಿ ರೋಡ್ಸ್ ಅವರ ವಿರುದ್ಧನೇ ಸೋತು ಬಿಟ್ಟಿದ್ದಾರೆ. ಯಾವ ಕೋಡಿ ರೋಡ್ಸ್ಗೆ ಡಬ್ಲ್ಯೂ ಅವರು ಆಕಾಶದೆತ್ತರ ಪುಷ್ನ ಕೊಡ್ತಾ ಇದೆಯೋ ಆ ಕೋಡಿ ರೋಡ್ಸ್ ಅವರ ಕೈಯಲ್ಲಿ ಮತ್ತೊಮ್ಮೆ ನನ್ನ ಮಗನ್ನ ಸೋಲ್ಸಿದ್ದಾರೆ. ನನ್ನ ಮಗ ಈಗ ಫ್ಯಾನ್ಸ್ ಗಳ ಕಡೆಯಿಂದ ರಿಯಾಕ್ಷನ್ ತಗೊಂಡು ಬರ್ತಾ ಇದ್ದಾನೆ, ಮರ್ಚಂಡೈಸ್ ಗಳನ್ನ ಸೇಲ್ಸ್ ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ನನ್ನ ಮಗಂಗೆ ಒಳ್ಳೆ ಬುಕ್ಕಿಂಗ್ ನ ಡಬ್ಲ್ಯೂ ಅವರು ಕೊಡ್ತಾ ಇಲ್ಲ. ಯಾಕೆ? ಸೊ ಖಂಡಿತವಾಗ್ಲೂ ನನ್ನನ್ನೇ ಬಿಡಿ, ನಾನು ನನ್ನ ಮಗನ್ನ ಬುಕ್ ಮಾಡ್ತೀನಿ ಅಂತ ನಮ್ಮ ರಿಕೇಶಿ ಅವರು ತನ್ನ ಮಗನಿಗೋಸ್ಕರ ಪ್ರೀತಿನ ವ್ಯಕ್ತ ಮಾಡಿದ್ದಾರೆ ಇಂಟರ್ನೆಟ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಈಗಾಗಲೇ ನಡೀತಾ ಇದೆ. ಈ ಒಂದು ಫೇರ್ವೆಲ್ ಟೂರ್ ಅಲ್ಲಿ 6 ತಿಂಗಳು ಮುಗ್ದಿದೆ. ಸೊ 6 ತಿಂಗಳು ನೀವು ಜಾನ್ ಸಿನಾ ಅವ್ರನ್ನ ಯಾವ ರೀತಿ ನೋಡಬೇಕು ಅಂತ ಅನ್ಕೊಂಡಿದ್ರು ಆ ರೀತಿ ನೋಡಿದ್ರ? ಈ 6 ತಿಂಗಳು ನಮ್ಮ ಜಾನ್ ಸಿನಾ ಅವರ ಬುಕ್ಕಿಂಗು ನಿಮಗೆ ಇಷ್ಟ ಆಯ್ತೋ ಇಷ್ಟ ಆಗಿಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ. ಬಟ್ ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರೇ ಈ ಒಂದು 6 ತಿಂಗಳಲ್ಲಿ ತನ್ನ ಬುಕ್ಕಿಂಗು ಯಾವ ರೀತಿ ಇತ್ತು ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಈ ಒಂದು ಬುಕ್ಕಿಂಗ್ ನ ನಾವ್ ಯಾವ ರೀತಿ ಅನ್ಕೊಂಡಿದ್ವೋ ಆ ರೀತಿ ಮಾಡೋದಕ್ಕೆ ಆಗ್ಲಿಲ್ಲ, ನನಗೂ ಕೂಡ ಇದು ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ನಮ್ಮ ಜಾನ್ ಸಿನಾ ಅವರೇ ತನ್ನ ಬುಕ್ಕಿಂಗ್ ಬಗ್ಗೆ ಮಾತಾಡ್ಕೊಂಡಿದ್ದಾರಂತೆ. ಅಂದ್ರೆ ಅವರು ಈ ಒಂದು ಬುಕ್ಕಿಂಗ್ ನ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರೋ ಆ ರೀತಿ ಈ ಒಂದು ಬುಕ್ಕಿಂಗು ಇರ್ಲಿಲ್ವಂತೆ. ಅಫ್ಕೋರ್ಸ್ ತುಂಬಾ ಬಾರಿ ಪ್ಲಾನ್ಸ್ ಗಳು ಚೇಂಜ್ ಆಯ್ತು. ಅಂಡ್ ಫ್ಯಾನ್ಸ್ ಗಳ ಡಿಮ್ಯಾಂಡ್ ಮೇರೆಗೆ ಸಡನ್ ಆಗಿ ಡಬ್ಲ್ಯೂ ಅವರು ರ್ಯಾಂಡಿ ಓರ್ಟನ್ ಆಗಿ ಜಾನ್ ಸಿನಾ ಅವರ ಮ್ಯಾಚ್ ನ ಬುಕ್ ಮಾಡಿದ್ರು. ಅಂಡ್ ಅದೇ ರೀತಿ ಸಿಎಂ ಪಂಕ್ ಆಗಿ ಜಾನ್ ಸಿನಾ ಅವರ ಮ್ಯಾಚ್ ನು ಕೂಡ ಔಟ್ ಆಫ್ ನೋವೇರ್ ಬುಕ್ ಮಾಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಫ್ಯಾನ್ಸ್ ಗಳ ಡಿಮ್ಯಾಂಡ್. ಅಂಡ್ ಅದಕ್ಕೋಸ್ಕರ ನಮ್ಮ ಜಾನ್ ಸಿನಾ ಅವರು ಹೇಳಿರೋದು, ಇನ್ ಮುಂದೆ ಉಳಿದಿರ್ತಕ್ಕಂತಹ 6 ತಿಂಗಳು ಕೇವಲ ನಿಮ್ಮ ಡಿಮ್ಯಾಂಡ್ಸ್ ಗಳ ಮೇರೆಗೆ ಮಾತ್ರ ಇರುತ್ತೆ ಅಂತ. ಸೊ ನಿಮಗೆ ನನ್ನನ್ನ ಯಾವ ರೀತಿ ನೋಡಬೇಕು ಅಂತ ಆಸೆ ಇದೆಯೋ ಆ ರೀತಿ ನೀವು ಕೂಗಾಡಬಹುದು, ಇಂಟರ್ನೆಟ್ ಅಲ್ಲಿ ಹೇಳ್ಬಹುದು. ಅಂಡ್ ಅದೇ ರೀತಿ ನಾನು ಇರ್ತೀನಿ, ನನ್ನ ಬುಕ್ಕಿಂಗು ಕೂಡ ಇರುತ್ತೆ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳಿದ್ದಾರೆ. ಸೊ ಈ ರೀತಿ ಅವರು ಹೇಳ್ತಿರೋದನ್ನ ಕೇಳಿದ್ರೆ ಆದಷ್ಟು ಬೇಗ ನಮ್ಮ ಜಾನ್ ಸಿನಾ ಅವರ ಫೇಸ್ ಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ನಮ್ಮ ಕೋಡಿ ರೋಡ್ಸ್ ಅವರು ಹೀಲ್ ಟರ್ನ್ ಆದ ಕೂಡಲೇ ನಮ್ಮ ಜಾನ್ ಸಿನಾ ಅವರು ಈ ಕಡೆ ಅದರ ಉಲ್ಟಾ ಫೇಸ್ ಟರ್ನ್ ಕೂಡ ಆಗಬಹುದು. ನಮ್ಮ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕೂಡ ಇರೋದು ಅದ್ರ ಬಗ್ಗೆನೇ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ತನ್ನ ಹೀಲ್ ಟರ್ನ್ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಫೇಸ್ ಸೂಪರ್ ಸ್ಟಾರ್ ಆಗಿ ಇನ್ನು 1 ವರ್ಷ ಏನು 3 ವರ್ಷನೂ ಕೂಡ ಇರಬಹುದು, ಬಟ್ ಈಗ ನಾವು ಬಾಟಮ್ ಆಫ್ ದ ಎಂಡ್ ಅಲ್ಲಿ ಇದೀವಿ ಅಷ್ಟೇ. ಸೊ ಇನ್ನೇನು ಆ ಒಂದು ಫೇಸ್ ಟರ್ನ್ ಮುಗಿತಾ ಇದೆ ಅಂತ ಹೇಳ್ತಾರೆ. ಅಂಡ್ ಅದರಲ್ಲಿ ಅವರು ರಾಕ್ ಅವ್ರನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಇದನ್ನೆಲ್ಲದನ್ನು ಕೂಡ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಇನ್ನ ಒಂದು ವಿಚಾರನ ಅವರು ಮೆನ್ಷನ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನನ್ನ ಈ ಒಂದು ಹೀಲ್ ಟರ್ನ್ ಇದೆಯಲ್ಲ, ಇದು ಜಾನ್ ಸಿನಾ ಅವರ ರೀತಿ ಹಾಳಾಗೋದಿಲ್ಲ, ಬದಲಿಗೆ ಅದಕ್ಕಿಂತ ಸ್ವಲ್ಪ ಬೆಟರ್ ಆಗೇ ಇರುತ್ತೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಕೋಡಿ ರೋಡ್ಸ್ ಅವರ ಪ್ರಕಾರನೂ ಕೂಡ ಜಾನ್ ಸಿನಾ ಅವರ ಈ ಒಂದು ಹೀಲ್ ಟರ್ನ್ ಸಿಕ್ಕಾಪಟ್ಟೆ ಕೆಟ್ಟದಾಗಿತ್ತಂತೆ. ಅಂಡ್ ಆ ಒಂದು ಹೀಲ್ ಟರ್ನ್ಗಿಂತ ನನ್ನ ಹೀಲ್ ಟರ್ನ್ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕಮೆಂಟ್ ನ ಮಾಡಿದ್ದಾರೆ. ನಿಜವಾಗ್ಲೂ ಗೈಸ್, ನಮ್ಮ ಜಾನ್ ಸಿನಾ ಅವರು ಹೀಲ್ ಟರ್ನ್ ಆದಂತಹ ಮೂಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಲೆಜೆಂಡರಿ ಟರ್ನ್ ಅದು. ಬಟ್ ಹೀಲ್ ಟರ್ನ್ ಅಲ್ಲಿ ಅವರ ಬುಕ್ಕಿಂಗು ನನಗೇನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಕೊಟ್ಟರು. ಅಂದ್ರೆ ಜಾನ್ ಸಿನಾ ಹಾಗೆ ರ್ಯಾಂಡಿ ಓರ್ಟನ್ ಅವರ ಸ್ಟೋರಿನ ನೆಡ್ಸಿ ಯಾವ ರೀತಿ ಅವರು ಈ ಒಂದು ಮ್ಯಾಚ್ ನ ಬುಕ್ ಮಾಡಬಹುದಾಗಿತ್ತು ಆ ರೀತಿ ಅವರು ಮಾಡಲಿಲ್ಲ, ಸಡನ್ ಆಗಿ ಬುಕ್ ಮಾಡಿದ್ರು. ಅಂಡ್ ಈಗ ಸಿಎಂ ಪಂಕ್ ಅವರ ಜೊತೆನೂ ಕೂಡ ಜಾನ್ ಸಿನಾ ಅವರ ಮ್ಯಾಚ್ ನ ಸಡನ್ ಆಗಿ ಬುಕ್ ಮಾಡ್ತಾ ಇದ್ದಾರೆ. ಸೊ ಜಾನ್ ಸಿನಾ ಅವರೇ ಹೇಳಿರೋ ಪ್ರಕಾರ ಅವರ ಹೀಲ್ ಟರ್ನ್ ಅವ್ರು ಅನ್ಕೊಂಡಂಗೆ ಇರ್ಲಿಲ್ವಂತೆ. ಅಂಡ್ ಈಗ ಕೋಡಿ ರೋಡ್ಸ್ ಅವರು ಕೂಡ ಹೇಳಿದ್ದಾರೆ, ನನ್ನ ಒಂದು ಹೀಲ್ ಟರ್ನ್ ಏನಿದೆ, ಹೀಲ್ ಟರ್ನ್ ಆದ್ಮೇಲೆ
ಮೇಲೆ ಆಗುವಂತಹ ಸ್ಟೋರಿ ಟೆಲ್ಲಿಂಗ್ ಏನಿದೆ ಅದು ಜಾನ್ ಸಿನಾ ಅವರ ಹೀಲ್ ಟರ್ನ್ಗಿಂತ ಸಿಕ್ಕಾಪಟ್ಟೆ ಅದ್ಭುತವಾಗಿರುತ್ತೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ತಿಳಿಸಿದ್ದಾರೆ. ನೋಡೋಣ ಗಾಯ್ಸ್, ನಮ್ಮ ಕೋಡಿ ರೋಡ್ಸ್ ಅವರು ಯಾವಾಗ ಹೀಲ್ ಟರ್ನ್ ಆಗ್ತಾರೆ ಅಂತ, ಅದೇ ರೀತಿ ನಮ್ಮ ಜಾನ್ ಸಿನಾ ಅವರು ಯಾವಾಗ ಫೇಸ್ ಟರ್ನ್ ಆಗ್ತಾರೆ ಅಂತ. ನಮ್ಮ ಜಾನ್ ಸಿನಾ ಅವರು 100% ಫೇಸ್ ಟರ್ನ್ ಆಗೇ ಆಗ್ತಾರೆ, ಯಾಕಂದ್ರೆ WWE ಅವರು ಈ ರೀತಿ ನಮ್ಮ ಜಾನ್ ಸಿನಾ ಅವ್ರನ್ನ ರಿಟೈರ್ ಮಾಡೋದಿಲ್ಲ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.